ಹಾಯ್ ಹಲೋ ಎವ್ರಿವನ್. ಇವತ್ತು ನಾನು ರಾಯರ ಮಠಕ್ಕೆ ಹೋಗಿದ್ದೆ. ಗುರುವಾರ ಅಲ್ಲ, ಪ್ರತಿ ಗುರುವಾರನೂ ನಾನು ಸಹ ಹೋಗ್ತೀನಿ ಮಠಕ್ಕೆ. ಇವತ್ತಂತೂ ಭಾಳ ವಿಶೇಷವಾಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದರು. ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವ್ರಿಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ಭಾಳ ಖುಷಿ ಆಯಿತು ನೋಡಿ. ಇಲ್ಲಿ ನೋಡಿ ರಾಯರ ಮಠದಲ್ಲಿ ತುಂಬ ಚೆನ್ನಾಗಿ ಇವತ್ತು ಅದ್ಭುತವಾಗಿ ಅಲಂಕಾರಗಳೆಲ್ಲ ಮಾಡಿದರು. ಅಮಾವಾಸ್ಯೆ ಬೇರೆ ಅಲ್ವಾ ಇವತ್ತು. ತುಂಬ ಇಷ್ಟ ಆಯಿತು ನನಗೆ ದೇವರನ್ನು ನೋಡಿ. ಕಡೇ ದಿವಸ ಬೇರೆ ಕಾರ್ತಿಕ ಮಾಸ, ಅಮಾವಾಸ್ಯೆ ಬೇರೆ. ದೇವರಿಗೆಲ್ಲ ವಿಶೇಷವಾಗಿ ಅಲಂಕಾರ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಆಮೇಲೆ ಬೆಳ್ಳಿ ಕವಚ ಬೇರೆ ಇಟ್ಟಿದ್ರು. ಇಲ್ಲಿ ನೋಡಿ ಬಾರ್ಡರ್ ದೇವರು ಬಾಗಿಲಲ್ಲಿ ಹೀಗೆ ಫೋಟೋಗಳೆಲ್ಲ ಹಾಕಿದ್ದಾರೆ. ಆಂಜನೇಯ ಸ್ವಾಮಿಗಳದ್ದು, ಗುರುಗಳದ್ದೆಲ್ಲ ಇದೆ. ಇಲ್ಲಿ ನೋಡಿ ಪಕ್ಕದಲ್ಲೇ ಗಣೇಶನ ವಿಗ್ರಹ ಇದೆ. ಅದಕ್ಕೆ ಪ್ರತ್ಯೇಕವಾಗಿ ಗರ್ಭಗುಡಿ ಮಾಡಿದ್ದಾರೆ. ಇಲ್ಲಿ ಸಂಕಷ್ಟ ಚತುರ್ಥಿ ಎಲ್ಲ ಮಾಡ್ತಾರೆ. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನೆರವೇರಿಸ್ತಾರೆ. ಇಲ್ಲಿ ಲಕ್ಷ್ಮೀನಾರಾಯಣ ಎಲ್ಲ ಇದೆಯಲ್ವ, ಸೊ ಇಲ್ಲಿ ಎಲ್ಲ ಪ್ರತಿಯೊಂದೂ ಮಾಡ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬೆಂಗಳೂರಲ್ಲಿರೋದು, ಕಾಳಿದಾಸ ಲೇಔಟಲ್ಲಿ, ಶ್ರೀನಗರ ಹತ್ರ ಬರುತ್ತೆ. ಮಠದಲ್ಲಿ ತುಂಬ ಪೀಸ್ಫುಲ್ ಆಗಿರುತ್ತೆ ಬಂದರೆ. ನನಗಂತೂ ಇಲ್ಲಿಗೆ ಬಂದರೆ ಅಂತೂ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮನೆಗೆ ಹೋದ್ರೂ ಅಷ್ಟೇನೆ, ನನಗಂತೂ ಪ್ರಶಾಂತವಾಗಿ ನನಗೆ ಮನೇಲೂ ಆ ಫೀಲ್ ಆಗ್ತಾ ಇರುತ್ತೆ ರಾಯರ ಮಠಕ್ಕೆ ಹೋಗಿ ಬಂದಾಗ. ಆಮೇಲೆ ಆ ಅಕ್ಷತೆ ಎಲ್ಲ ತಂದು ನಾವು ಮನೆಯಲ್ಲಿ ಇಟ್ಟಾಗ, ನಾವು ಪ್ರಸಾದವಾಗಿ ನಾವು ತೊಗೊಂಡಾಗ ನಿಜವಾಗ್ಲೂ ಮನಸ್ಸಿಗೆ ಆನಂದ ಆಗುತ್ತೆ. ಇಲ್ಲಿ ಎಲ್ಲರೂ ಸುಮಾರು ಜನ ಬಂದು ಈಗಾಗಲೇ ದೀಪ ಎಲ್ಲ ಹಚ್ಚಿದ್ದಾರೆ, ಹಚ್ಚಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಈಗಲೂ ಸುಮಾರು ಜನ ದೀಪ ಬೇರೆ ಹಚ್ತಾ ಇದ್ದಾರೆ ಇಲ್ಲೆಲ್ಲನೂ ರಾಯರ ಫೋಟೋಕ್ಕೆ ಎಲ್ಲನೂ. ಅಲ್ಲಿ ರಾಯರ ಫೋಟೋದ ಮುಂದೆ ತುಂಬ ಜನ ನೋಡಿ ಈ ಥರ ದೀಪ ನಾನು ಸಹ ಹಚ್ಚಿದ್ದೀನಿ. 21 ವಾರ ನಾನು ಮಾಡಿದ್ದೀನಿ, ವ್ರತ ಥರನೇ ಮಾಡಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್, ಒಳ್ಳೆ ಶುಭವಾಗಿರುವಂಥ ಸೂಚನೆಗಳೇ ನನಗೆ ಭಗವಂತ ನನಗೆ ಕರುಣಿಸ್ದ. ಸುಮಾರು ಕೆಲಸಗಳು ಆಯಿತು ನನಗೆ. 21 ವಾರದಲ್ಲಿ ಭಗವಂತ ನನಗೆ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ಈಡೇರಿಸಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ರಾಯರ ಸೇವೆ ಮಾಡುವಾಗಂತೂ. ನಿಜವಾಗ್ಲೂ ನಮಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಭಗವಂತ ನಮ್ಮನ್ನು ಕರೆಸ್ಕೊಳ್ತಾರೆ. ರಾಯರು ಅಪ್ಪಣೆ ಇಲ್ದಿರ ನಾವು ರಾಯರ ಮಠಕ್ಕಾಗಲಿ ರಾಯರ ಸೇವೆ ಆಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಯರು ಇದ್ದಾರೆ ಅನ್ನೋದಕ್ಕೆ ಪ್ರತಿಯೊಂದು ದಿನದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ ನಾನು ಅದನ್ನಂತೂ ನಂಬಿದ್ದೀನಿ. ರಾಯರು ನಮ್ಮ ಜೊತೆ ಇದ್ದಾರೆ, ಒಂದು ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನು ಕಾಪಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.